ಹಾಯ್ ಎವ್ರಿವನ್. ಇವತ್ತು ನೋಡಿ ಬೆಳಿಗ್ಗೆ ಫ್ಲಫಿಯನ್ನು ಎಬ್ಬಿಸಿದ್ದೇನೆ. ಎದ್ದು ಕೂತಿದ್ದಾಳೆ. ಸಿಕ್ಕಾಪಟ್ಟೆ ಕೋಪದಲ್ಲಿದ್ದಾಳೆ. ನೋಡಿ ಎಲ್ಲ ನೋಡಿ, ಮುಖ ನೋಡಿ ಆಗೋದು. ನಾನು ಯಾವಾಗಲೂ ತೋರಿಸ್ತಾ ಇರ್ತೇನಲ್ಲ ಕೋಪ ಬರುವಾಗ ಅವಳು ಹೇಗೆ ಮಾಡ್ತಾಳಂತ. ಒಂದು ಚೂರು ಇದಿಲ್ಲ ನೋಡಿ. ಮತ್ತೆ ಮುಖ ಫುಲ್ಲು ಸಿಟ್ಟಲ್ಲಿ ನೋಡಿ, ಓರೆ ಕಣ್ಣಲ್ಲೆಲ್ಲ ನೋಡೋದು ನಾವು ಮಾತಾಡಲಿಕ್ಕೆ ಬರುವಾಗೆಲ್ಲ. ಇವತ್ತು ನೋಡಿ ನಾನು ಇದು ಕುಚ್ಚಿಗೆ ಅಕ್ಕಿದು ಲಾಡು ಮಾಡ್ತಾಯಿದ್ದೇನೆ. ಉಂಡೆ ಸಹ ಹೇಳ್ತಾರೆ, ಲಾಡು ಅಂತ ಸಹ ಹೇಳ್ತಾರೆ. ಇದು ಬೆಲ್ಲ ಇಟ್ಟಿದ್ದೇನೆ ನೋಡಿ. ಇದು ಪೂರ್ತಿಯಾಗಿ ಕರಗಬೇಕು. ತುಂಬ ಟೇಸ್ಟ್ ಆಗಿರುವಂಥ ಇದು ಮತ್ತು ಹೆಲ್ದಿ ಆಗಿರುವಂತಹ ಲಾಡು ಇದು ನೋಡಿ. ಇದು ಕಟ್ ಮಾಡಿ ಹಾಕಿರುವಂಥದ್ದು. ದೊಡ್ಡದೊಂದು ಅರ್ಧ kg ಇದಿತ್ತು, ಅದನ್ನು ನಾನು ಸ್ವಲ್ಪ ಕಟ್ ಮಾಡಿ ಹಾಕಿರುವಂಥದ್ದು. ಇಲ್ಲಿ ನೋಡಿ ಕುಚ್ಚಿಗೆ ಅಕ್ಕಿಯನ್ನು ನಾನು ಸ್ವಲ್ಪ ಆಗಿ ಬಾಣಲೆಯಲ್ಲಿ ಹುರಿದಿಟ್ಟಿದ್ದೇನೆ ನೋಡಿ. ಈ ಥರ ಹುರಿದು ನೋಡಿ, ಈ ಥರ ಆಗಿರಬೇಕದು ನೋಡಿ. ನೋಡಿ ಈ ಥರ ಹೊಡೆದಿದೆ ನೋಡಿ, ಚೆನ್ನಾಗಿ ಹುರಿದಿದ್ದೇನೆ. ಕುಚ್ಚಿಗೆ ಅಕ್ಕಿ ಇದು ಕೆಂಪು ಕುಚ್ಚಿಗೆ ಅಕ್ಕಿ, ಬಿಳಿ ಕುಚ್ಚಿಗೆ ಅಕ್ಕಿಯಲ್ಲಿ ಸಹ ಮಾಡ್ತಾರೆ. ಬೆಳ್ತಿಗೆ ಅಕ್ಕಿಯಲ್ಲಿ ಮಾಡ್ತಾರೋ ಗೊತ್ತಿಲ್ಲ ನನಗೆ. ನಾವು ಯಾವಾಗಲೂ ಕುಚ್ಚಿಗೆ ಅಕ್ಕಿಯಲ್ಲೇ ಮಾಡೋದು. ಇದನ್ನು ಪುಡಿ ಮಾಡ್ಕೊಳ್ಳೋದುಂಟು. ಇಲ್ಲಿ ನೋಡಿ ಬೆಲ್ಲ ಕರಗಿದೆ ನೋಡಿ, ಈ ಥರ ನೊರೆ ಬರ್ತಾ ಉಂಟು. ಇದೇನು ಪಾಕಕ್ಕೆ ಇದು ಮಾಡಬೇಕಂತೇನಿಲ್ಲ, ಸ್ಟಿಕ್ಕಿ ಏನು ಆಗಬೇಕಂತಿಲ್ಲ. ಜಸ್ಟ್ ಕರಗಿದ್ರೆ ಸಾಕು ಇದು ಬೆಲ್ಲ ನೋಡಿ. ಇದು ಚೆನ್ನಾಗಿ ಕುದ್ದಿದೆ ನೋಡಿ, ತುಂಬ ಚೆನ್ನಾಗಿ ಕುದ್ದಿದೆ. ನಾನು ಪಾಕ ತೆಗಿಸ್ತಾ ಇಲ್ಲ, ಇದು ಇಲ್ಲರೂ ಗಟ್ಟಿಯಾಗಿಬಿಡ್ತದೆ ಮತ್ತು. ಅದಕ್ಕೋಸ್ಕರ ಸ್ವಲ್ಪ ಬಂದ್ ಮಾಡಿಬಿಡ್ತೇನೆ ಇಷ್ಟು ಆಗುವ ತನಕ. ಪೂರ್ತಿ ಕರಗಿ ಆದ ನಂತರ ಬಂದ್ ಮಾಡಿಟ್ಟಿದ್ದೇನೆ. ಈಗ ಇಲ್ಲಿ ನೋಡಿ, ಇದು ಕುಚ್ಚಿಗೆ ಅಕ್ಕಿಯನ್ನು ಪುಡಿ ಮಾಡ್ತಾ ಇದ್ದೇನೆ ನಾನು. ಆಚೆಯಿಂದಲ್ಲಿ ಕುದೀತಾ ಇದೆ ಬೆಲ್ಲ, ಕುದ್ದಾಯಿತು. ಈ ಕಡೆಯಿಂದ ನಾನು ಪುಡಿ ಮಾಡ್ತಾ ಇದ್ದೇನೆ. ಇದು ತಣ್ಣಗಾದ ಮೇಲೆ, ಈ ಅಕ್ಕಿ ನಾವು ಹುರಿತೇವಲ್ಲ, ಅದು ತಣ್ಣಗಾದ ಮೇಲೆ ನಾವು ಅದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ರುಬ್ಬಬೇಕು. ಇಲ್ಲಾಂದರೆ ಬಿಸಿ ಆದರೆ ಮಿಕ್ಸಿ ಹಾಳಾಗ್ತದೆ. ಯಾಕಂದರೆ ಅದು ಸಹ ಬಿಸಿ, ಇದು ಸಹ ಬಿಸಿ ಆಗುವಾಗ ಕಷ್ಟ ಆಗಲ್ಲ. ಅದಕ್ಕೋಸ್ಕರ ನೋಡಿ, ಇದು ಎಳ್ಳು ಹಾಕ್ತಾ ಇದ್ದೇನೆ ಇದಕ್ಕೆ ನಾನು. ಎಳ್ಳನ್ನು ಹುರಿದು ಹಾಕುವಂಥದ್ದು ನೋಡಿ. ಇದು ಹುರಿದಿದ್ದೇನೆ ನಾನು ಇದನ್ನು. ನಂತರ ಇದಕ್ಕೆ ನಾನು ಸ್ವಲ್ಪ ತುಪ್ಪ ಬಿಸಿ ಮಾಡಿಕೊಂಡು ಅದಕ್ಕೆ ಗೋಡಂಬಿ ಹಾಕಿದ್ದೇನೆ. ಬೇಕಿದ್ದರೆ ಒಣ ದ್ರಾಕ್ಷಿ ಕೂಡ ಹಾಕ್ಬೋದು. ಹಾಕಿದ್ದೇನೆ ಒಣ ದ್ರಾಕ್ಷಿ ಸಹ ನಾನು ನೋಡಿ. ಈಗ ಇದನ್ನು ಬಿಸಿ ಇರುವಾಗಲೇ ಇದನ್ನು ಚೆನ್ನಾಗಿ ಕಲಸ್ಕೋಬೇಕು. ಇದಕ್ಕೆ ನಾನು ಗ್ರೈಂಡ್ ಮಾಡುವಾಗ ಇದಕ್ಕೆ ಅಕ್ಕಿ ಜೊತೆ ನಾನು ಏಲಕ್ಕಿಯನ್ನು ಕೂಡ ಹಾಕಿದ್ದೇನೆ. ಒಂದು 4 ಏಲಕ್ಕಿಯಷ್ಟು ಹಾಕಿದ್ದೇನೆ ನಾನು. ಜಾಸ್ತಿ ಬೇಕಾದ್ರೆ ಹಾಕ್ಬೋದು, ಒಳ್ಳೆ ಪರಿಮಳ ಬರ್ತದೆ. ಏಲಕ್ಕಿ ಹಾಕಲೇಬೇಕು. ಇದು ನೋಡಿ ಪಾಕ ಸ್ವಲ್ಪ ತಣ್ಣಗಾಗಿದೆ, ಜಸ್ಟ್ ಸ್ವಲ್ಪ ತಾದದಷ್ಟೇ. ಅದು ಬಿಸಿ ಇರುವಾಗಲೇ ನಾನು ಹಾಕ್ತಾ ಇದ್ದೇನೆ ನೋಡಿ. ನೋಡಿ ಇದೇನು ಗಟ್ಟಿ ಆಗಲಿಲ್ಲ. ಅದು ಬಿಸಿ ಇರುವಾಗಲೇ ಎಲ್ಲ ಲಡ್ಡು ಮಾಡುವಂಥದ್ದು. ಈಗ ಇದು ನೋಡಿ, ಸ್ವಲ್ಪ ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟನ್ನೇ ನಾವು ಕಲಸಿ. ಇಲ್ಲಾಂದರೆ ಪೂರ್ತಿಯಾಗಿ ನಾವು ಅದು ಪಾಕಕ್ಕೆ ಹಾಕಿದರೆ ಏನಾಗ್ತದಂದರೆ ಪಾಕ ಜಾಸ್ತಿ ಆಗಿಬಿಡ್ತದೆ, ಪುಡಿ ಕಡಿಮೆ ಆಗಿಬಿಡ್ತದೆ. ಅದಕ್ಕೆ ನಾವು ಪುಡಿಯನ್ನು ನೋಡಿಕೊಂಡು ಪಾಕ ಸುರಿಯುವಂಥದ್ದು. ಇದು ತುಂಬ ಬಿಸಿ ಉಂಟು, ಅದಕ್ಕೆ ನಾನು ಕೈಯಲ್ಲಿ ಹಾಕ್ತಾ ಇದ್ದೇನೆ, ಸೌಟಲ್ಲಿ ತಿರುಗಿಸ್ತಾ ಇದ್ದೇನೆ. ಮತ್ತು ಕೈಯಲ್ಲೇ ತಿರುಗಿಸುವಂಥದ್ದು ಪೂರ್ತಿಯಾಗಿ ಕಲಸಿದ ನಂತರ. ಇನ್ನೂ ಬೇಕಾಗಿದೆ ಇದಕ್ಕೆ ಪಾಕ, ಬೇಕು ಇನ್ನೂ ಸಹ. ಮತ್ತೇನು ಗಂಟು ಕಟ್ಕೊಳ್ಳೋದೆಲ್ಲ ಏನಿಲ್ಲ. ಪುಡಿ ಚೆನ್ನಾಗಿ ಹುರಿದು ಏಲಕ್ಕಿ ಎಲ್ಲ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು, ಪುಡಿ ಮಾಡಿದರೆ ಆಯಿತು, ಜಸ್ಟ್ ಪೌಡ್ರ್ ಮಾಡಿದರೆ ನೋಡಿ. ಈಗ ಮತ್ತೆ ಹಾಕ್ತಾ ಇದ್ದೇನೆ, ಬಿಸಿನೇ ಇದೆ. ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ನಂತರ ಈಗ ನಾನು ಕೈಯಲ್ಲಿ ಕಲಿಸ್ತೇನೆ. ಇದು ವಿಡಿಯೋ ಮಾಡಲಿಕ್ಕೆ ಆಗೋದಿಲ್ಲ, ಇಲ್ಲದ್ರೆ ನಾನು ಪೂರ್ತಿಯಾಗಿ ಕೈಯಲ್ಲಿ ಕಲಸಿ ತೋರಿಸ್ತೇನೆ ನೋಡಿ. ಇದು ಕೈಯಲ್ಲಿ ಚೆನ್ನಾಗಿ ಕಲಸಿಟ್ಟಿದ್ದೇನೆ. ಇದೀಗ ನೋಡಿ, ಇದು ಈ ಥರ ಒತ್ತಿ ನೋಡಬೇಕು ನಾವು, ಉಂಡೆ ಬರ್ತದಾ ಅಂತ ನೋಡಲಿಕ್ಕೆ ನೋಡಿ. ಈ ಥರ ಇದು ಮುದ್ದೆ ಹೀಗೆ ಆಗಬೇಕು ನೋಡಿ. ಇಲ್ಲ ತುರಿಯಾಗಿ ಚೆಲ್ಲಬಾರ್ದು ಪುಡಿಯೆಲ್ಲ. ಇದು ನೋಡಿ ಗಟ್ಟಿಯಾಗಿ ಚೆನ್ನಾಗಿ ಇದಾಗ್ತದೆ, ಸಾಫ್ಟಾಗಿರುವ ಉಂಡೆ ರೆಡಿ ಆಗ್ತದೆ. ಇದು ಈ ಥರ ಮಾಡಿದರೆ ಆಯಿತು. ಇಲ್ಲಿಗೆ ಅಕ್ಕಿ ಲಾಡು ಅಂತ ಸಹ ಹೇಳ್ತಾರೆ, ಅಕ್ಕಿ ಉಂಡೆ ಅಂತ ಸಹ ಹೇಳ್ತಾರೆ. ರೆಡಿಯಾಗಿದೆ ನೋಡಿ.
ಇದೆಲ್ಲ ಕ್ರಿಸ್ಮಸ್ಸಿಗೆಲ್ಲ ಮಾಡುವಂಥದ್ದು. ಆದರೆ ಅದಕ್ಕೆ ತುಂಬ ಇದುಂಟು. ನಾನು ಹೀಗೆ ಮನೆಯಲ್ಲಿ ಮಕ್ಕಳಿಗೆ ತಿನ್ನಲಿಕ್ಕೋಸ್ಕರ ಹೀಗೆ ಮಾಡಿದ್ದು, ಅದಕ್ಕೆ ನಾನು ಇದು ಮಾಡಲಿಲ್ಲ ಜಾಸ್ತಿ. ಇಲ್ಲಿ ಕಾರ್ನ್ ಬಿಸಿಗಿಟ್ಟಿದ್ದೇನೆ ಸಂಜೆಗೆ ಈಗ ಮಕ್ಕಳಿಗೆ ತಿನ್ನಲಿಕ್ಕೆ. ನನ್ನ ಮಗ ಚೀಸ್ ಏನೋ ಆಮ್ಲೆಟ್ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾನೆ, ಆಮ್ಲೆಟ್. ಇದು ಕಾರ್ನ್ ಮಕ್ಕಳಿಗೆ, ನನಗೆ ಸಹ ಒಂದು. ನಂತರ ಈಗ ಅವನು ಆಮ್ಲೆಟಿಗೆ ರೆಡಿ ಮಾಡ್ತಾ ಇದ್ದಾನೆ ನೋಡಿ. ಹಾಕಿದ್ದಾನೆ ಚೀಸ್ ಹಾಕಿ ಆಮ್ಲೆಟ್ ಮಾಡೋದು ತುಂಬ ಟೇಸ್ಟಾಗಿರ್ತದೆ. ಮಾಡಿದ ಮೇಲೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸು ಮತ್ತು ಈರುಳ್ಳಿ ಅದೆಲ್ಲ ಕಟ್ ಮಾಡಿ ಕೊಟ್ಟಿದ್ದೇನೆ. ಒಂದು ಚೀಸೆಲ್ಲ ಹಾಕಿ ಅದನ್ನು ತುಂಬ ಚೆನ್ನಾಗಿ ಇದು ಮಾಡಿದ್ದಾನೆ. ತುಂಬ ಟೇಸ್ಟಾಗಿತ್ತು ಮಾಡಿದ ಮೇಲೆ. ಇವತ್ತು ನೋಡಿ ಸಾರಿಗೆ ನಾನು ಹೀರೆಕಾಯಿ ತೊಗೊಬಂದೇನೆ. ಇದು ಸ್ವಲ್ಪ ಬೆಳೆದಿದೆ ಮಾತ್ರ, ಆದರೆ ತುಂಬ ಟೇಸ್ಟಾಗಿತ್ತು ಮಾಡಿದ ಮೇಲೆ. 4 ಇದೆ ನೋಡಿ, 4 ಇದು ಬೆಳೆದಿತ್ತು ನೋಡಿ. ಇದು ಮಾಡಿದ ಮೇಲೆ ನಾನು ನಿಮಗೆ ವಿಡಿಯೋ ಹಾಕಿದ್ದು, ಹೀರೆಕಾಯಿ ಮೊದಲಿಗೆ ವಿಡಿಯೋ ಮಾಡಿಟ್ಟದ್ದನ್ನು.